ಡಿ.ಕೆ. ಶಿವಕುಮಾರ್ ಸುರೇಶ್ ಅವರ ಆಶೀರ್ವಾದ ಇದ್ರೆ ಅನುದಾನ ಸಿಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಎಲ್ಲಿದೆ ಆಶೀರ್ವಾದ? ಯಾರ ಆಶೀರ್ವಾದ ಇದೆ? ಆಶೀರ್ವಾದ ಇದ್ದಿದ್ರೆ ಮತ್ತೆ ಯಾಕೆ ಪಾಪ ಸ್ವಪಕ್ಷೀಯರೇ ಓಪನ್ ಆಗಿ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಮೊಳಕಾಲ್ಮೂರು ಶಾಸಕರು ಅವ್ರ ಪಾಪ ಡಿ.ಕೆ. ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಂತ. ಒಲಿ ಅವ್ರಿಗಾದ್ರೂ ಸಿಕ್ಲಿ ಪಾಪ. ಅವ್ರೇನಾರ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗೆ ಗೊತ್ತಿಲ್ಲ. ಅಥವಾ ಸುಮ್ಮನೆ ಹಿಂಗೆ ಬೊಗಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸರ್ಕಾರ ಯಾಕೆ ಈ ತರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ಹೋದ್ರು ತಾರತಮ್ಯ ಅಲ್ವಾ ಸರ್? ಒಬ್ರು ಆಶೀರ್ವಾದ ಇದ್ದವ್ರು ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು. ಎಲ್ಲಿ ಯಾರಿಗೇನ್ ಸಿಕ್ಕಿದೆ ಅಣ್ಣ? ಯಾರಿಗೇನ್ ಸಿಕ್ಕಿದೆ? ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದೀರಿ ಅಂತ ಕೇಳ್ತಾರೆ. ಯಾರಿಗೂ 10 ರೂಪಾಯಿ ಅನುದಾನ ಇಲ್ಲ, ಬಿಡುಗಾಸ್ಬಿಟ್ಟಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಅಷ್ಟೇ. ಥ್ಯಾಂಕ್ ಯು. ಡಿ.ಕೆ. ಶಿವಕುಮಾರ್ ಸುರೇಶ್ ಅವರ ಆಶೀರ್ವಾದ ಇದ್ರೆ ಅನುದಾನ ಸಿಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಎಲ್ಲಿದೆ ಆಶೀರ್ವಾದ? ಯಾರ ಆಶೀರ್ವಾದ ಇದೆ? ಆಶೀರ್ವಾದ ಇದ್ದಿದ್ರೆ ಮತ್ತೆ ಯಾಕೆ ಪಾಪ ಸ್ವಪಕ್ಷೀಯರೇ ಓಪನ್ ಆಗಿ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಮೊಳಕಾಲ್ಮೂರು ಶಾಸಕರು ಅವ್ರ ಪಾಪ ಡಿ.ಕೆ. ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಂತ. ಒಲಿ ಅವ್ರಿಗಾದ್ರೂ ಸಿಕ್ಲಿ ಪಾಪ. ಅವ್ರೇನಾರ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗೆ ಗೊತ್ತಿಲ್ಲ. ಅಥವಾ ಸುಮ್ಮನೆ ಹಿಂಗೆ ಬೊಗಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮ್ಗೆ. ಸರ್ಕಾರ ಯಾಕೆ ಈ ತರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ಹೋದ್ರು ತಾರತಮ್ಯ ಅಲ್ವಾ ಸರ್? ಒಬ್ರು ಆಶೀರ್ವಾದ ಇದ್ದವ್ರು ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು. ಎಲ್ಲಿ ಯಾರಿಗೇನ್ ಸಿಕ್ಕಿದೆ ಅಣ್ಣ? ಯಾರಿಗೇನ್ ಸಿಕ್ಕಿದೆ? ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದೀರಿ ಅಂತ ಕೇಳ್ತಾರೆ. ಯಾರಿಗೂ 10 ರೂಪಾಯಿ ಅನುದಾನ ಇಲ್ಲ, ಬಿಡುಗಾಸ್ಬಿಟ್ಟಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಅಷ್ಟೇ. ಥ್ಯಾಂಕ್ ಯು.